Oh my Lord, save me Lord, am I right or wrong? All of us coming back like a boomerang. Confusion, confusion, always a confusion, infatuation and imagination of huge fantasy. I feel something fishy and gushy. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ಕುಮಾರ್ ಶೆಟ್ಟಿ. ಯಂಗ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಮಾಡುವಾಗ 31 ಡೇಸ್ ಆಡಿಯೋ ವೇದಸ್ಯ ಮ್ಯೂಸಿಕ್ ನೋಡಿದ್ದಾರೆ. ವಿ ಮನೋಹರ್ ಸರ್ 150 ಸಿನಿಮಾ ರಿಲೀಸ್ ಆಗಿರ್ತದೆ. ನಮಸ್ಕಾರ. ಯಂಗ್ ಸ್ಟಾರ್ ಬ್ಯಾನರ್ನಲ್ಲಿ ನಾಗವೇಣಿ ಎನ್ ಶೆಟ್ಟಿ ನಿರ್ಮಾಣದಲ್ಲಿ ನಿರಂಜನ್ ಶೆಟ್ಟಿ ಪ್ರಜ್ವಲ್ ಸುವರ್ಣ ಅಭಿನಯದಲ್ಲಿ ತನ್ನ ನಿರ್ದೇಶನದಲ್ಲಿ ವಿ ಮನೋಹರ್ ಸರ್ ಅವರ 150ನೇ ಮ್ಯೂಸಿಕ್ ಇರುವಂತ ಸಿನಿಮಾ 31 ಡೇಸ್. ಮೊದಲ ಹಾಡು ಭಾರತ ಚಿತ್ರರಂಗದಲ್ಲೇ ಪ್ರಪ್ರಥಮ ಬಾರಿಗೆ ಒಪೇರಾ ಸ್ಟೈಲ್ ನಲ್ಲಿ ಮಾಡಿರುವಂತಹ ವೇದಸ್ಯ ಮ್ಯೂಸಿಕ್ ಚಾನೆಲ್ ನಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. ದಯವಿಟ್ಟು ಆ ಹಾಡನ್ನ ಎಲ್ಲ ನೋಡಿ, ಏನಾದ್ರು ಶೇರ್ ಮಾಡಿ, ಲೈಕ್ ಮಾಡಿ, ವೇದಸ್ಯ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಎಲ್ಲರಿಗೂ. ನಾನು ಪ್ರಜ್ವಲ್ ಸುವರ್ಣ. 31 ಡೇಸ್ ನಮ್ಮ ಮೂವಿದು ಫಸ್ಟ್ ಸಾಂಗ್ ವೇದಸ್ಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗಿರ್ತದೆ. ಸೊ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ 31 ಡೇಸ್ ನನ್ನ ಯಂಗ್ ಜನರೇಷನ್ಗೆ ಅರ್ಥ ಆಗುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ನೋಡಿ. ನಮಸ್ಕಾರ. ನಾನು ರವಿ ಜೋಡಿ ಮಾತಾಡೋದು ವೇದಸ್ಯ ಮ್ಯೂಸಿಕ್ ಇಂದ. ಈ ತಾನೇ ಉಗ್ರ ಸಾಂಗ್ ಸೋಸಿಡರಿಟಾ ಆ ಸಾಂಗ್ ರಿಲೀಸ್ ಆಗಿದೆ ಇನ್ ವೇದಸ್ಯ ಮ್ಯೂಸಿಕ್ ಅಲ್ಲಿ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆಗಿ ಬಂದಿದೆ ಈ ಸಾಂಗ್. ನಂಗೆ ತುಂಬಾ ಖುಷಿ ಇದೆ ಈ ಸಾಂಗ್ ನೀವು ವೇದಸ್ಯ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್ ಟೀಮ್ಗೆ ಅಂತ ನಾನು ಹೇಳ್ತೀನಿ. ಅಂಡ್ ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Oh my Lord, save me Lord, am I right or wrong? All of us coming back like a boomerang. Confusion, confusion, always a confusion, infatuation and imagination of huge fantasy. I feel something fishy and gushy, crazy and clumsy, lusty and thirsty with red ecstasy. Oh, sonorita. Margarita, you cucurbita, hey, harakita. Thinking that I'm sinking and I'm whirling in an ocean of love. What a fantasy. My intention is to catch attention, it's my fascination, no comedy, just an insecurity. Or is it an opportunity? I love beautiful mirage, hallucination or intoxication or dramatization or formation of love. Patience, patience, 31 days. A small wrong step will spoil the whole race. Patience, patience, 31 days. A small wrong step will spoil the whole race.
my Lord, save me, Lord, am I right or wrong? All of us coming back like a boomerang. Confusion, confusion, always a confusion. ನನಗೆ 6 ವರ್ಷ ಇವ್ರ ಮನೆಯಲ್ಲಿ ಅನ್ನ ಹಾಕಿದ್ದಾರೆ. ಅಂದ್ರೆ ಇವರೇ ಬೆಳೆದಿದ್ದು ನಮ್ಮ ಆರಂಭ ದಿನಗಳ ಬಿಡಿ ಇವರು ಇತಿಹಾಸ. ಇವ್ರ ಮನೆಯಲ್ಲಿ ಬೆಳೆದವ್ರು 20 ಜನ ನಿಮ್ಗೆ ಸಿಗ್ತಾರೆ. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಅಲ್ಲಿ ಬೆಳಗ್ಗೆ ನನ್ಗೊಂದು ಅವಕಾಶ ಆಯ್ತು. ಇವ್ರದ್ದು ಅಣ್ಣ 150 ಸಿನಿಮಾ ನಾನು ಇಟ್ಕೋತೀನಿ ಅಣ್ಣ ಅಂತ ಅಂದೆ. ಆಯ್ತು ಇಟ್ಕೋ ಅಂತ ಅಂದ್ರು. ಸೊ ಇಟ್ಕೊಂಡ್ಮೇಲೆ ಅವ್ರು ನನ್ಗೆ ಇಷ್ಟೆಲ್ಲ ಮಾಡಿದ್ರು. ಅಂದ್ರೆ ಶಕ್ತಿ ಮೀರಿ ನನಗೆ ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಪ್ರತಿ ಹಂತದಲ್ಲೂ ನಿಂತ್ಕೊಂಡು ಮಾಡಿದ್ರು. ನಮ್ಮ ಸಿನಿಮಾ 2.5 ಗಂಟೆ ಇದ್ದದನ್ನ 2 ಗಂಟೆಗೆ ತರೋದ್ರಿಂದ ಹಿಡಿದು ಅಲ್ಲಿವರೆಗೆ ನನ್ನ ಜೊತೆಯಲ್ಲಿ ಡೈರೆಕ್ಟರ್ ರವಿ ಮತ್ತೆ ನನ್ನ ಜೊತೆಲಿ ಅಣ್ಣ ಟ್ರಾವೆಲ್ ಮಾಡಿದ್ರು. ಆ ಟ್ರಾವೆಲ್ ಜೊತೆಯಲ್ಲಿ ಮಧ್ಯೆ ಮಧ್ಯೆ ಬಿಟ್ಟು ಸಾಂಗ್ಸ್ ಗಳನ್ನ ಹೆಂಗ್ ಮಾಡಿದ್ರೆ ಪ್ಲಾನ್ ಆಗುತ್ತೆ ಅದನ್ನ ಐಡಿಯಾ ಮಾಡಿಕೊಟ್ರು. ಇಷ್ಟೆಲ್ಲ ಅಣ್ಣ ನಮಗೆ ಮಾಡಿದ್ದಾರೆ. ಅವ್ರಿಗೇನೋ ಒಂದು ಸಣ್ಣದ್ ಮಾಡ್ಬೇಕಂತ ಅವ್ರು ಆಕ್ಚುಲಿ ಈ ಸಾಂಗ್ ಶೂಟಿಂಗ್ ನ ಅಂದ್ರೆ ತೀರಾ ಅದ್ರ ಅವಶ್ಯ ಸಿನಿಮಾಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಅನ್ನೋ ತರದ ಅಲ್ಲ, ಅದೊಂದು ಜಸ್ಟ್ ಬಂದು ಹೋಗುವಂತ ಸಿಚುವೇಶನ್. ಅಣ್ಣ ನನಗೆ ನೀವೊಂದು ಹಾಡಿರೋದು ಹಾಡಬೇಕು, ಅದು ಹೇಗೂ ನೀವು ಹಾಡಿದೀರಿ, ಇದನ್ನ ಬೇರೆ ಯಾರು ಮಾಡಕ್ಕಾಗಲ್ಲ, ನೀವೇ ಆಕ್ಟ್ ಮಾಡ್ಬೇಕು ಅಣ್ಣ. ಆ ಸಿಚುವೇಶನ್ ಅನುಗುಣವಾಗಿ ಅದನ್ನ ಪ್ಲಾನ್ ಮಾಡಿ ನಾವು ಶೂಟ್ ಮಾಡಿದ್ವಿ ಸರ್ ಅಷ್ಟೇ. ಅವ್ರಿಗೆ ಪ್ರಾಜೆಕ್ಟ್ ನ ಮಾಡಿದ್ರು. ಈಗ ನಾನು ಯಾಕೆ ಮಾಡಬಾರ್ದು? ನಾನು ಒಂದು 15-20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನನಗೆ ಇಲ್ಲಿ ಎಲ್ಲರೂ ಸಹಕಾರ ಸ್ನೇಹ ಇರೋದ್ರಿಂದ ಸೊ ನಾನು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಂಡು ಮಾಡಿದೆ. ಆಕ್ಚುಲಿ ನಾವು ಇವನ್ ಒಂದು ಸಿನಿಮಾ ಮಾಡಿ ಹೊರಗಡೆ ಬಿಡಬೇಕು, ಇವಾಗಲೇ ನಾವು ಏನೇನು ಅದಕ್ಕೆ ಪೂರ್ವ ಸಿದ್ಧತೆಗಳು ನಮಗೆ ಹೇಗೆ ನಾವು ಫೈನಾನ್ಷಿಯಲಿ ಸಫಿಷಿಯಂಟ್ ಆಗ್ಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿದ್ದೀವಿ ಸರ್. ಪ್ಲಾನಿಂಗ್ ಅಲ್ಲಿ ಪ್ರಾಪರ್ ಆಗಿದ್ದೀವಿ. ಇಲ್ಲ ಸರ್, ಇದನ್ನ ತುಂಬಾ ಅಂದ್ರೆ ಎಷ್ಟು ಬೇಕು ಆ ಕತೆಗೆ ಅಷ್ಟೇ ಸರ್. ತುಂಬಾ ಅಂದ್ರೆ ಒಬ್ಬ ಮನೆಯಲ್ಲಿ ಇರುವಾಗ ಅವನ್ ಬರ್ಮುಡ ಟಿ ಶರ್ಟ್ ಹಾಕೊಂಡಿರ್ತಾನೆ. ಅಂದ್ರೆ ಈ ಆ ಕತೆಗಳಿಗೆ ಹಿಂಗ್ ಬೇಕೋ ಅಂದ್ರೆ ಸಿನಿಮ್ಯಾಟಿಕ್ ಗಿಂತ ಹೆಚ್ಚಾಗಿ ರಿಯಲಿಸ್ಟಿಕ್ ಆಗಿ ಹೋಗಿದ್ವಿ. ಸಾಂಗ್ ಅಂದ ತಕ್ಷಣ ಅಲ್ಲಿ ಯಾವುದೇ ಆಡಂಬರ ವೈಭವೀಕರಣ ಇಲ್ಲ, ರಿಯಲಿಸ್ಟಿಕ್ ಆಗಿ ಮೂವ್ಮೆಂಟ್ ಆಗ್ತಾ ಹೋಗುವಂತ ಸಿಚುವೇಶನ್ಸ್ ಗಳೆಲ್ಲ. ಅಂದ್ರೆ ಕೆಲವು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸಿಚುವೇಶನ್ ಅನುಗುಣವಾಗಿ ಅದು ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಆಕ್ಚುಲಿ ಆರಂಭದಲ್ಲಿ ಒಬ್ರು ಪ್ರೊಡ್ಯೂಸರ್ ಇದ್ರು, ಅವರು ಅರ್ಧ ದುಡ್ಡು ಹಾಕಕ್ಕೆ ಬಂದಿದ್ರು. ಸೊ ಆಮೇಲೆ ಇದು ಕೋವಿಡ್ ಎಲ್ಲ ಮುಗ್ದು ಈ ನಮ್ದು ಶಾನುಭಾಗ್ರ ಮಗಳು ಶೂಟಿಂಗ್ ಶುರು ಆಗೋದು ಮೊದಲಿನ ಕತೆ ಇದು. ಸೊ ಆವಾಗ ಅವರು ಬಂದ್ರು. ಅದು ನನ್ಗೇನಾಯ್ತು, ಅವರು ತುಂಬಾ ಒಳಗಡೆ ಸಬ್ಜೆಕ್ಟ್ ಒಳಗಡೆ ಇನ್ವಾಲ್ವ್ ಆಗ್ತಾ ಹೋದ್ರು. ನನ್ಗೆ ಅದು ಇರೋದು ಇಷ್ಟು, ಅದನ್ನ ಅಷ್ಟೇ ಮಾಡಿ ಮುಗಿಸ್ಬಿಡ್ಬೇಕು, ಆವಾಗ ಮಾತ್ರ ಅದು ಸರಿ ಅನ್ಸತ್ತೆ ನನ್ಗೆ. ಅದು ಅವ್ರದ್ದು ಅದನ್ನ ಕಮರ್ಷಿಯಲೈಸ್ ಆಗಿ ಇನ್ನೊಂಥರ ಆಗಿ ಫೈಟ್ ಬೇಕು ಅನ್ನೋದು ಇದು ಅದು ನಾನು ಹೇಳಿದ್ರೆ ಅದಲ್ಲ. ಈ ಕತೆ ಹಿಂಗೆ ಕೇಳೋದು. ಈಗ ಒಂದು ಮಟ್ಟೆ ಕಥೆನ ನಾವು ಎಷ್ಟು ರಿಚ್ ಆಗಿ ತೋರ್ಸಕ್ ಸಾಧ್ಯ? ಒಂದು ಮಟ್ಟೆ ಕತೆ ತರನೇ ಈಗ ನೋಡಿದವ್ರಿಗೆಲ್ಲ ಅಷ್ಟೇ ಇದ್ರೇನೆ ಆ ಕತೆಗೆ ಸೂಕ್ತ, ಆ ಕತೆಗೆ ನ್ಯಾಯ. ಈ ಸಿನಿಮಾನು ಅಷ್ಟೇ 31 ಡೇಸ್ಗೆ ಅದು ಆ ಸಿಚುವೇಶನ್ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ, ₹1 ಎಕ್ಸ್ಟ್ರಾ ಮಾಡ್ಲಿಲ್ಲ, ಕಮ್ಮಿನೂ ಮಾಡ್ಲಿಲ್ಲ. ಆವಾಗ ಆ ನಿರ್ಮಾಪಕರ ಜೊತೆ ಮಾತಾಡ್ತಾ ನನ್ಗನ್ನಿಸ್ತು, ಅದನ್ನ ಕೇಳಿದ್ರಿ ಸೀಲ್. ಆಕ್ಚುಲಿ ಬೇಸಿಕಲಿ ನಾನು ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್. ಜನರಲ್ ಆಗಿ ಈ 31ನೇ ದಿನ ಅಂತ ಇದ್ದಿತ್ತು. ಅದನ್ನ ನಾನು ಸಿನಿಮಾದ ಟೈಟ್ಲ್ ಬರುವಾಗ್ಲೇನೆ ಆ ಸಿನಿಮಾದ ಕತೆ ಅಲ್ಲಿ ಅದರದ ಇದನ್ನ ರಿವೀಲ್ ಆಗೋ ತರದಲ್ಲಿ ಅಥವಾ ಏನೋ ಒಂದು ಸೂಕ್ಷ್ಮತೆ ಹೇಳೋದಕ್ಕೆ ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ಆಕ್ಚುಲಿ ಅದ್ರ ನನ್ನ ಇನ್ವಾಲ್ವ್ಮೆಂಟ್ ಇಂದಾನೆ ಅದನ್ನ ಮಾಡಿದ್ದು. ಸೀಲ್ ಅನ್ನೋದು ಯಾವುದೇ ಒಂದು ಸಂಬಂಧ ಈ ಸೀಲ್ ಬಿದ್ದಾಗ ಅದು ಹಸಿ ಇರುತ್ತೆ, ಹಸಿ ಇದ್ದಾಗ ಅದು ಒಡೆದಿರೋದಿಲ್ಲ. ಅದನ್ನ ಗ್ರಾಫಿಕ್ಸ್ ಅಲ್ಲಿ ತೋರಿಸಿದೀವಿ ನಾವು, ಇಲ್ಲಿ ತೋರಿಸ್ಲಿಲ್ಲ. ಅದನ್ನ ಸಿನಿಮಾದಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಆ ಸೀಲ್ ಹೀಗೆ ಬಿದ್ದ ತಕ್ಷಣ ಅದು ಒಡೆದಿರೋದಿಲ್ಲ, ಅದು ಹಾಗೇ ಬ್ಯಾಕ್ ಹೋಗಿ ಮತ್ತೆ ಝೂಮ್ ಇನ್ ಹೋದ ತಕ್ಷಣ ಟಕ್ 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 ಹೊಡೆದು ಅದರಲ್ಲಿ ಒಂದು ಪೀಸು ವಾಪಸ್ ನಮ್ಮ ಕಣ್ಣಿಗೆ ಎಗಿರುತ್ತೆ. ಎಲ್ಲಾ ಸಂಬಂಧಗಳು ಹಾಗೆ ಆರಂಭದಲ್ಲಿ ಚೆನ್ನಾಗೇ ಇರುತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂದ್ಕೊಂಡಾಗೆ ನಾವು ಯಾರನ್ನ ನೋಡಿದಾಗೂ ಯಾರೊಬ್ಬರು ಭೇಟಿ ಆಗ್ತೀವಿ, ಅಥವಾ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಎನಿಬಡಿ. ಸೊ ಎಲ್ಲಾ ಸಂಬಂಧಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಿದಾಗ ಮಾತ್ರ ಅದು ಸ್ವಲ್ಪ ಬ್ರೇಕ್ ಆಗಕ್ಕೆ ಸಾಧ್ಯ, ಅಂದ್ರೆ ಸ್ವಲ್ಪ ಸಮಯ ತಗೊಳತ್ತೆ. ಸೊ ಹಾಗೆ ಆ 31 ದಿವಸದ್ದು ಅದನ್ನ ಬ್ರೇಕ್ ಆಗಿರೋ ಕಾರಣನು ಅದೇ ಇದೆ. ಸೊ ಅದನ್ನ ಹೈ ವೋಲ್ಟೇಜ್ ಇಲ್ಲ, ಲೋ ಅಲ್ಲಿ ಇವಾಗ ಎಲ್ಲಾ ತರದ್ದು ಬಂದ್ರೆ ಇದು ಸ್ವಲ್ಪ ಬೋಲ್ಡ್ ಆಗಿದೆ. ಬೋಲ್ಡ್ ಅಂತಂದ್ರೆ ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ IT BT ಇದ್ರಿರ್ಬೋದು, ಇವಾಗ ಎಲ್ಲಾ ಸಂಪಾದನೆ ಮಾಡ್ತಾರೆ.
ಹುಡುಗನೂ ಸಂಪಾದನೆ ಮಾಡ್ತಾನೆ, ಹುಡುಗಿನೂ ಸಂಪಾದನೆ ಮಾಡ್ತಾರೆ. ಯಾವುದೇ ಸಂಬಂಧಗಳಿಗೆ ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಗಂಡ ಹೆಂಡತಿ ಜಗಳ ಆಗುತ್ತೆ ಮನೆಯಲ್ಲಿ ಆದ್ರೆ ಪ್ರತಿ ಒಂದ್ಸರಿ ಗಂಡಗನ್ಸುತ್ತೆ ಮನೆ ಬಿಟ್ಟು ಹೋಗ್ಬೇಕು, ಸಾಧ್ಯನೇ ಇಲ್ಲ ಇರಕ್ಕೆ ಇವಳ ಜೊತೆಲಿ ಅಂತ ಅನ್ಸುತ್ತೆ. ಹೆಂಡತಿಗೂ ಅನ್ಸುತ್ತೆ ಸಾಧ್ಯವೇ ಇಲ್ಲ ಇವನ್ ಜೊತೆ ಇರಕ್ಕೆ ಅಂತ. ಬಟ್ ಅಲ್ಲಿ ಒಂದು ಅನಿವಾರ್ಯತೆ ಇರುತ್ತೆ. 5 ನಿಮಿಷ ನಮ್ಗೆ ಅದನ್ನ ನಾವು ಆ ಕೋಪನ ತಡ್ಕೊಂಡಾಗ ನಾವು ಜೊತೆಲಿರಕ್ಕೆ ಸಾಧ್ಯ. ಆವಾಗ ನಮ್ಗೆ ಏನಾಗುತ್ತೆ, ಜೇಬು ತುಂಬಿದ್ದಾಗ ಅವಶ್ಯಕತೆ ಇಲ್ಲ ಅಂದಾಗೆ ನಾನ್ ಯಾಕೆ ಅವನ ಹತ್ರ ಮಾತು ಕೇಳಬೇಕು, ನಾನ್ ಯಾಕೆ ಇವಳ ಹತ್ರ ಈ ಮಾತು ಕೇಳಬೇಕು ಅಂತ ಇಮ್ಮಿಡಿಯೇಟ್ ಪ್ಯಾಕ್ ಮಾಡ್ತಾರೆ ಸರ್. ಸೊ ಆ ಅಂಶಗಳನ್ನ ಇಲ್ಲಿ 31 ದಿವಸದಲ್ಲಿ ಇಡೀ ಜೀವನ ಕಥೆನೇ ಹೇಳಿದ್ವಿ ಸರ್. ಅದೇ 15 ದಿವಸ 31 ಕ್ಲೈಮ್ಯಾಕ್ಸ್. ಇದು ಕೇವಲ ಲವರ್ಸ್ಗೆ ಅಂತಲ್ಲ, ಮದುವೆ ಆದವರು, ಮದುವೆ ಆಗದೆ ಇರುವವರು, ಸಂಬಂಧಗಳ ವ್ಯಾಲ್ಯೂ ಇರುವವರಿಗೆ ಈ ಸಿನಿಮಾ ಒಂದು ಟಾನಿಕ್ ತರ ಇರುತ್ತೆ ಸರ್. ಆ ಅಂಶನ ಈಗಲೇ ಒಂಚೂರು ರಿವೀಲ್ ಮಾಡ್ಬಿಟ್ರೆ ಒಂಚೂರು ಕಷ್ಟ ಆಗ್ಬಿಡುತ್ತೆ ಸರ್. ಅದರ ಕ್ಯೂರಿಯಾಸಿಟಿ ಹೊರಟೋಗುತ್ತೆ. ಬಟ್ ಅದನ್ನು ಸಮರ್ಪಕವಾಗಿ ಅದನ್ನ ಹೇಳ್ತಾ ಅದನ್ನ ಅರ್ಥ ಮಾಡಿಸ್ಕೊಂತ ಬಂದಿದ್ವಿ. ಆಮೇಲೆ ತಂದೆ ತಾಯಿಯ ಪಾತ್ರ ಹೇಗಿರುತ್ತೆ, ತಂದೆ ತಾಯಿ ಮಾತುಗಳನ್ನ ಮಕ್ಕಳು ಎಷ್ಟು ಕೇಳ್ತಾರೆ, ಅದು ಕೇಳಿದ್ರೆ ಎಷ್ಟು ಸರಿ, ಕೇಳದೇ ಇದ್ರೆ ಎಷ್ಟು ಸರಿ, ಕೇಳಿದ್ರೆ ಸರಿನಾ ತಪ್ಪ, ಈ ಎಲ್ಲಾ ಅಂಶಗಳನ್ನ ಅದರಲ್ಲಿ ಅಳವಡಿಸ್ತಾ, ಅಂದ್ರೆ ಈಗ ಫಸ್ಟ್ ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಸರ್. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರ್ಬೇಕು. ಫಸ್ಟ್ ಹೆವಿ ಮಾಡ್ಬಿಟ್ಟಿದ್ವಿ ಪ್ರಾಬ್ಲಮ್, ಸಂಬಂಧಗಳನ್ನು ಡೀಪ್ ಆಗಿ ತೋರಿಸಿ, ಆ ಪ್ರಾಬ್ಲಮ್ ಅನ್ನ ಅತಿಯಾಗಿ ತೋರಿಸಿ, ಆಮೇಲೆ ಪ್ರಮೇಯ ಒಂದೊಂದೇ ಎಳೆಯನ್ನ ಬಿಡಿಸ್ತಾ 31ನೇ ದಿವಸ ಅದನ್ನ ಕ್ಲಿಯರ್ ಮಾಡಿದ್ವಿ ಸರ್. ಆ ಜರ್ನಿ ಇರುತ್ತೆ ಸರ್, ಜರ್ನಿ ಇರುತ್ತೆ. 31 ಡೇಸ್ ಜರ್ನಿ ಅಂದ್ರೆ ಆ ತರ ಜರ್ನಿ ಇರೋದಿಲ್ಲ ಇಲ್ಲಿ. ಅಂದ್ರೆ ಒಂದ್ ಕಡೆಯಲ್ಲಿ ಹೋಗ್ತಾರೆ, ಸೊ ಅಲ್ಲಿಂದ ಹಾಗೆ ಫ್ಯಾಮಿಲಿ ಒಂದೊಂದ್ ಕಡೆಯಲ್ಲಿ ಇರೋದು ಎಲ್ಲ ಬರುತ್ತೆ ಸರ್. ಟೋಟಲ್ ಜರ್ನಿ ಇಸ್ ಒನ್ ಎ ಪಾರ್ಟ್ ಸರ್. ಹ್ಯಾಪಿ ಎಂಡಿಂಗ್ ಅಂತ ಇಲ್ಲ ಸರ್, ಅದು ಥ್ರಿಲ್ಲಿಂಗ್ ಎಂಡಿಂಗ್ ಸರ್. ಅಂದ್ರೆ ನೀವು 30 ದಿವಸ ನಮ್ ಜೊತೆ ಟ್ರಾವೆಲ್ ಆಗಿರ್ತೀರಲ್ಲ, 31ನೇ ದಿವಸ ನಿಮ್ಗೆ ಅನ್ಸದೇ ಇಲ್ಲ ಹಿಂಗ್ ಆಗ್ಬಿಡುತ್ತಾ ಅಂತ. ಲಾಸ್ಟ್ 2 ಸೀನ್ ಮಾತ್ರ ನೀವು ಅಂದ್ಕೊಂಡದೆ ಇರೋ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿದ್ವಿ ಸರ್. ಅಂದ್ರೆ 31 ದಿವಸನೇ ಅನ್ನೋ ತರದಲ್ಲಿ ಐಡಿಯಾದಲ್ಲಿ 2 ಗಂಟೆ ಸೆನ್ಸಾರ್ಗೆ ಹೋಗಿದೆ ಸರ್, ಕೊಟ್ಟಿದ್ದೀವಿ ಸೆನ್ಸಾರ್ ಪ್ರೊಸೆಸ್. ಮ್ಯೂಸಿಕ್ ಚಾನಲ್ಗೆ ಬಿಫೋರ್ ನಾವು ತುಂಬಾ ಆಲ್ಬಮ್ ಸಾಂಗ್ ಅಂಡ್ ಕ್ರಿಯೇಟಿವಿಟಿ ಅಲ್ಲಿ ಹೋಗ್ತಾ ಇದ್ವಿ. ಅಂಡ್ ಮೋರ್ ಅಂಡ್ ಓವರ್ ಹೋಗ್ತಾ ಇರ್ತೀವಿ ನಾವು ಯಾಕೆ ಇದು ಸ್ಟಾರ್ಟಿಂಗ್ ನಂದು ಬರ್ತಾ ಬಂದಾಗೆಲ್ಲ ತಾನೇ ಸರಿ ಹೋಗುತ್ತೆ. ಅದೇ ನಾನು ಆಕ್ಚುಲಿ ಡೈರೆಕ್ಷನ್ ಬಗ್ಗೆ ಆಸಕ್ತಿ ಇತ್ತು, ಅಲ್ಲಿಂದ ಹಂಗೆ ಇದು ಮಾಡ್ಕೊಂಡು ಇನ್ವಾಲ್ವ್ ಆಗ್ತಾ ನಾವು ಸ್ವಲ್ಪ ಫೈನಾನ್ಸ್ ನಮ್ದು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೊಂಡಿದ್ದೀನಿ ಸರ್. ಹೌದು, ನಾವು ರಿವೀಲ್ ಮಾಡೋಂಗಿಲ್ಲಲ್ಲ. ರಿವೀಲ್ ಮಾಡಿದ್ರೆ ನೆಕ್ಸ್ಟ್ ಇದಕ್ಕೆ ನಮ್ಗೆ ಕಷ್ಟ ಆಗೋದು, ತಮ್ಗಲ್ಲ. ಖಂಡಿತ ಮಾಡ್ತಾರೆ. ಆಮೇಲೆ ಅಷ್ಟು ಕೂಲ್ ಆಗಿರ್ತಾರೆ ಈ ವ್ಯಕ್ತಿ. ಸೆಟ್ ಅಲ್ಲಿ ಇರೋದು ಡೈರೆಕ್ಟರ್ ಅಂತ ನಾವು ಹೇಳ್ಬೇಕು ಹೊರತು ಅವ್ರು ಎಲ್ಲೂ ಅದನ್ನ ಇದು ಮಾಡ್ಕೊಡೋದಿಲ್ಲ. ಅಂದ್ರೆ ಅಷ್ಟು ಕೂಲ್ ಆಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಾಗೆ ಕೆಲಸ ಮಾಡ್ತಾರೆ. ನನ್ಗೆ ಇವರ 2 ಪಿಕ್ಚರ್ ಜೊತೆ ವರ್ಕ್ ಮಾಡಿದಾಗ ನನ್ನ ಪ್ರೊಡಕ್ಷನ್ಗೆ ನಾನು ಮಾಡ್ಬೇಕಾದ್ರೆ ಈ ವ್ಯಕ್ತಿ ಎಲ್ಲರಿಗಂದ್ರೆ ಒಂದು ಫುಲ್ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಹೇಳಿದೆ, ಇನ್ನೊಂದು 2 ದಿವಸ ಯಾವ್ದಾದ್ರು ಶೂಟ್ ಮಾಡೋದಿದ್ರೆ ಮಾಡಿ. ಸರ್ ಬೇಡ ಸರ್, ಆಗಿದೆ ಎಲ್ಲ, ನಂಗೆ ಏನ್ ಬೇಕೋ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಈಸ್ ಪ್ಲಾನ್. ಸೊ ಅದು ನನಗೆ ನನ್ನ ಪ್ರೊಡಕ್ಷನ್ಗೆ. ಆಮೇಲೆ ಪ್ರಥಮವಾಗಿ ನಾವು ಮಾಡುವಾಗ ನಮ್ಮ ಬಜೆಟ್ ಲಿಮಿಟ್ ಅಲ್ಲಿ ಇಟ್ಕೊಂಡೇ ಮಾಡಬೇಕು. ಈಗ ನಂದೇನು ಎನ್-ಸ್ಟಾರ್ ಎಂಟರ್ಪ್ರೈಸಸ್ ಅಂತ ಒಂದು ಬ್ಯಾನರ್ ಮಾಡ್ಕೊಂಡಿದೀವಿ. ಈ ಬ್ಯಾನರ್ಲಿ ಇನ್ನೊಂದು ಪಿಕ್ಚರ್ ಮಾಡಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಇಟ್ಕೊಂಡವಾಗ ನಾವೇನ್ ಮಾಡಬೇಕು, ಫಸ್ಟಿಗೆ ನನ್ನ ಥಾಟು, ನನ್ನ ಐಡಿಯಾ, ನನ್ನ ಮಿತಿಯಲ್ಲಿ ಇಟ್ಕೊಂಡು ನಾನು ಪ್ಲಾನ್ ಮಾಡ್ಕೋಬೇಕು. ಅದನ್ನ ಸಾಂಗ್ ನ 8 ಮ್ಯೂಸಿಕಲ್ ಇದೆ. ಸೊ ಆಫ್ಟರ್ ಅದು ಸಿಕ್ಕ ಮೇಲೆ ನಮ್ಗೆ ಅದು ಗೊತ್ತಾಯ್ತು, ಬಂಡವಾಳ ಅಂತಾರಲ್ಲ, ಒಂದು ಹಾಡನ್ನ ಕೊಟ್ಟಾಗ ಸೊ ಅದರಿಂದ ಹೇಗೆ ಇದಾಗುತ್ತೆ ಅಂತ ಒಂದು ಪ್ರತಿಯೊಂದು ಕತೆ ಇರುತ್ತೆ ಜರ್ನಿ. ಬಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಎಲ್ಲರದ್ದು ಸ್ಟಾರ್ಟ್ ಆದ್ಮೇಲೆ ಆಗುತ್ತೆ. ನಾನು ಫಸ್ಟ್ನೇ ನನ್ನ ಕಥೆನ ಅಂದ್ರೆ ಬೆಂಗಳೂರಿನ ನಾನು ಒಂದು ಕೆಲಸ ಹುಡ್ಕೊಂಡು ಬಂದ ಮನುಷ್ಯ. ಸೊ ಅಲ್ಲಿಂದ ಗ್ರೋತ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಇವಾಗ.
ರೆವೆನ್ಯೂ ಸೊ 100 ಸರ್ ಕರೆಕ್ಟ್ ಆಗಿ ಹೇಳ್ಬೇಕಂತಾರೆ. ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗುವಾಗ ಆನ್ಯುವಲ್ ಆಗಿ ಕಂಟೆಂಟ್ ನೋಡಿ ಪ್ರತಿಯೊಂದು ಸಿನಿಮಾನ ಸ್ಟಾರ್ಟಿಂಗ್ ದಿಂದ ತಗೊಂಡ್ಬರ್ತಾರೆ, ಬಟ್ ಎಂಡ್ ಸ್ಟಾರ್ಟ್ ಮಾಡೋದು ಆಸ್ ಅ ಒಂದೆರಡು ನಿಮಿಷ ಪ್ರಶ್ನೆ ಇತ್ತಾ? ಹೌದು ಸರ್, ಹೌದು. Oh my Lord, save me Lord, am I right or wrong? All of us coming back like a boomerang. Confusion, confusion, always a confusion, infatuation and imagination of huge fantasy. I feel something fishy and gushy, crazy and clumsy, lusty and thirsty with red ecstasy. Oh, Sonorita. Margarita, you cucurbita, hey harakita. Thinking that I'm sinking and I'm whirling in an ocean of love. What a fantasy! My intention is to catch attention, it's my fascination, no comedy, just an insecurity, or is it an opportunity? I love, beautiful mirage, hallucination or intoxication or dramatization or formation of love. Patience, patience, 31 days. A small wrong step will spoil the whole race. Patience, patience, 31 days. A small wrong step will spoil the whole race. Oh my Lord, save me Lord, am I right or wrong? All of us coming back like a boomerang. Confusion, confusion, always a confusion, infatuation and imagination of huge fantasy. I feel something fishy and gushy, crazy and clumsy, lusty and thirsty with red ecstasy. Oh, Sonorita. Margarita, you cucurbita, hey harakita. Thinking that I'm sinking and I'm whirling in an ocean of love. What a fantasy! My intention is to catch attention, it's my fascination, no comedy, just an insecurity, or is it an opportunity? I love, beautiful mirage, hallucination or intoxication or dramatization or formation of love. Patience, patience, 31 days. A small wrong step will spoil the whole race. Patience, patience, 31 days.